ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ನಾವು 2 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ. 5ನೇ ಶ್ಲೋಕ ತಿಳ್ಕೊಂಡಾಯ್ತು. ಈಗ 6ನೇ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನಾವು ನೋಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬದ್ಧ ಜೀವನದ ಪ್ರವೃತ್ತಿಯ ಜೊತೆ ಜೀವಿಗಳು ಯೋಗ ನಿದ್ರೆಯಲ್ಲಿರುವಂಥ ಭಗವಂತ ಮಹಾವಿಷ್ಣುವಿನ ಒಳಗಡೆ ಹೋಗಿ ಸೇರ್ಕೊಳ್ಳೋದಿದೆಯಲ್ಲ, ಅದನ್ನು ವಿಶ್ವ ಅಭಿವ್ಯಕ್ತಿಯ ವಿಸರ್ಜನೆ ಅಂತ ನಾವು ಹೇಳ್ತೀವಿ. ಅಂದರೆ ಪ್ರಳಯ ಆದಾಗ ನಾವು ಭಗವಂತನ ಒಳಗಡೆ ಹೋಗ್ತೀವಿ ಅನ್ನೋದು ಗೊತ್ತಾಗುತ್ತೆ. ಮತ್ತು ಬದಲಾವಣೆಗೆ ಗುರಿಯಾದಂತಹ ಈ ಸ್ಥೂಲ ದೇಹ ಆಗಿರ್ಬೋದು, ಸೂಕ್ಷ್ಮ ದೇಹ ಆಗಿರ್ಬೋದು, ಇದು ಬದಲಾವಣೆಯನ್ನು ಹೊಂದುತ್ತಾ ಇರುತ್ತಲ್ಲ. ಈ ಒಂದು ದೇಹಗಳನ್ನು ತ್ಯಾಗ ಮಾಡಿದ ಮೇಲೆ ಜೀವಿಗೆ ಸಿಗುವಂಥ ಶಾಶ್ವತ ರೂಪ ಇದೆಯಲ್ಲ, ಅದು ಮೋಕ್ಷ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ನಾವು ಸಾಧನೆಗಳನ್ನೆಲ್ಲ ಮಾಡಿ ಈ ಸ್ಥೂಲ ಮತ್ತು ಸೂಕ್ಷ್ಮ ದೇಹವನ್ನು ಬಿಟ್ಟು ನಮಗೆ ಮೋಕ್ಷ ಅನ್ನೋದು ಸಿಗುತ್ತೆ. ಯಾರು ಸಾಧನೆಯನ್ನು ಮಾಡೋದಿಲ್ವೋ ಅವರು ಮತ್ತೆ ಮತ್ತೆ ಹುಟ್ಟು ಮತ್ತು ಸಾವು, ಜನನ ಮರಣ ಚಕ್ರದಲ್ಲೇ ಸುತ್ತಾಡ್ತಾ ಇರಬೇಕಾಗತ್ತೆ. ಈ ವಿಷಯಗಳನ್ನು ನಾವು ತಿಳ್ಕೊಂಡಿದ್ವಿ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ನಾವು ಈಗಾಗಲೇ ಹಲವು ಬಾರಿ ಚರ್ಚೆ ಮಾಡಿದಂತೆ 2 ಬಗೆಯ ಜೀವಿಗಳಿದ್ದಾರೆ. ಅವರಲ್ಲಿ ಹೆಚ್ಚು ಜನ ಸದಾ ಮುಕ್ತರು ಅಥವಾ ನಿತ್ಯ ಮುಕ್ತರಾಗಿದ್ದಾರೆ. ಆದರೆ ಇನ್ನೂ ಕೆಲವರು ನಿತ್ಯ ಬದ್ಧರಾಗಿದ್ದಾರೆ. ನೋಡಿ, ಇಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಯಾವ್ಯಾವ ರೀತಿಯ ಜನಗಳಿದ್ದಾರೆ ಅಂತ. ಮುಖ್ಯವಾಗಿ ಇರೋದು 2 ಬಗೆಯ ಜನಗಳು. ಅದರಲ್ಲಿ ನಿತ್ಯ ಮುಕ್ತರು, ನಿತ್ಯ ಬದ್ಧರು ಅಂತ. ನಿತ್ಯ ಮುಕ್ತರು ಅಂತಂದರೆ ಯಾವಾಗಲೂ ಮುಕ್ತತೆಯಲ್ಲಿ ಇರುವಂಥವ್ರು, ಅವರಿಗೆ ಮತ್ತೆ ಬದ್ಧ ಜೀವನ ಅನ್ನೋದು ಸಿಗೋದಿಲ್ಲ. ಇನ್ನು ನಿತ್ಯ ಬದ್ಧರು ಅಂತಂದರೆ ಅವ್ರು ಯಾವಾಗಲೂ ಬದ್ಧರಾಗಿರ್ತಾರೆ. ಅವ್ರಿಗೆ ಮುಕ್ತಿಯನ್ನು ಪಡಿಬೇಕು ಅನ್ನೋ ಒಂದು ಹಂಬಲನೂ ಇರೋದಿಲ್ಲ ಅಂಥವರು. ನಿತ್ಯ ಬದ್ಧಾತ್ಮರು ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ಮನೋಭಾವ ಬೆಳೆಸಿಕೊಳ್ಳಲು ತಕ್ಕವರಾಗಿರುತ್ತಾರೆ. ಆದ್ದರಿಂದ ಭೌತಿಕ ವಿಶ್ವ ಸೃಷ್ಟಿಯು ನಿತ್ಯ ಬದ್ಧಾತ್ಮರಿಗೆ 2 ಬಗೆಯ ಸೌಲಭ್ಯಗಳನ್ನು ನೀಡಲು ವ್ಯಕ್ತವಾಗಿದೆ. ಈಗ ನಿತ್ಯ ಬದ್ಧರ ಬಗ್ಗೆ ಹೇಳ್ತಾ ಇದ್ದಾರೆ. ನಿತ್ಯ ಬದ್ಧರು ಯಾರು ಅಂತಂದರೆ, ಈ ಒಂದು ಭೌತಿಕ ಪ್ರಪಂಚ ಇದೆಯಲ್ಲ, ಇದರ ಮೇಲೆ ಒಡೆತನವನ್ನು ಸಾಧಿಸೋದು. ಅಂದರೆ ಏನು? ನಾನೇ ಒಡೆಯ, ನನ್ನ ಹತ್ರನೇ ಎಲ್ಲ ಇರಬೇಕು, ಎಲ್ಲರೂ ನನಗೆ ಸೇವಕರಾಗಿರಬೇಕು. ಈಗ ನಾವು ಈ ಪ್ರಪಂಚದಲ್ಲಿ ಹೆಚ್ಚು ಜನರನ್ನು ನೋಡ್ತೀವಿ, ಅವರೆಲ್ಲ ಈ ರೀತಿ ಯೋಚನೆ ಮಾಡೋರೆ ಅಲ್ವಾ? ಯಾರಾದರೂ ಭಗವಂತನನ್ನು ನೆನೆಸ್ಕೊಳ್ತಾರ ಇಂಥ ಜೀವಿಗಳು? ಇಲ್ಲ. ನಾನು, ನಂದು, ನನಗೋಸ್ಕರ ಇರಬೇಕು, ಇದೇ ಹೇಳ್ತಾ ಇರ್ತಾರೆ ಹೊರತು ಭಗವಂತನ ಭಕ್ತರು, ಭಗವಂತನ ಸೇವೆ, ಭಗವಂತನಿಗೋಸ್ಕರ ನಾನಿರಬೇಕು, ಈ ರೀತಿ ಒಂದು ಮನಸ್ಥಿತಿಯಲ್ಲಿ ಅವರು ಇರೋದಿಲ್ಲ. ಅದಕ್ಕೋಸ್ಕರನೇ ಈ ಭೌತಿಕ ವಿಶ್ವ ಸೃಷ್ಟಿ ಅನ್ನೋದು ನಿತ್ಯ ಬದ್ಧಾತ್ಮರಿಗೆ ಯಾವಾಗಲೂ ಬದ್ಧತೆಯಲ್ಲೇ ಇರ್ತಾರಲ್ಲ, ಯಾವಾಗಲೂ ನಾನು, ನಂದು, ನಾನೇ ಒಡೆಯ, ಆ ರೀತಿ ಯೋಚನೆ ಮಾಡುವಂಥವ್ರು ಇರ್ತಾರಲ್ಲ, ಅವರಿಗೆ 2 ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ. ಏನು ಅಂತಂದರೆ, ಒಂದು ಸೌಲಭ್ಯವೆಂದರೆ ಬದ್ಧಾತ್ಮನು ವಿಶ್ವ ಅಭಿವ್ಯಕ್ತಿಯ ಮೇಲೆ ಪ್ರಭುತ್ವ ನಡೆಸುವ ತನ್ನ ಪ್ರವೃತ್ತಿಗನುಸಾರವಾಗಿ ವರ್ತಿಸಬಹುದಾಗಿದೆ. ಮತ್ತೊಂದು ಸೌಲಭ್ಯವು ಬದ್ಧಾತ್ಮನಿಗೆ ಮರಳಿ ಭಗವದ್ಧಾಮಕ್ಕೆ ಬರುವ ಒಂದು ಅವಕಾಶ ನೀಡುತ್ತದೆ. ಇಲ್ಲಿ 2 ಚಾನ್ಸ್ ಕೊಟ್ಟಿದ್ದಾನೆ ಭಗವಂತ, ನಮಗೆ 2 ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ. ಏನು ಅಂತಂದರೆ, ನಮ್ಮಂಥ ಬದ್ಧಾತ್ಮರು ನಾವು ಈ ವಿಶ್ವದ ಮೇಲೆ ಅಧಿಪತ್ಯವನ್ನು ಚಲಾಯಿಸಬೇಕು, ನಾನು ಪ್ರಭುತ್ವವನ್ನು ನಡೆಸಬೇಕು, ನಾನೇ ಒಡೆಯನಾಗಿರಬೇಕು, ಈ ರೀತಿ ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ಏನೇನು ಕೆಲಸಗಳನ್ನು ಮಾಡಬೇಕು ಆ ರೀತಿ ನಾನು ನಡ್ಕೋಬೋದು. ಅದು ಒಂದು ಸ್ವತಂತ್ರ ಕೊಟ್ಟಿದ್ದಾನೆ ಭಗವಂತ ನಮಗಷ್ಟು. ಇನ್ನೊಂದು ಸೌಲಭ್ಯ ಏನು ಅಂತಂದರೆ, ಬದ್ಧಾತ್ಮನಿಗೆ ಮರಳಿ ನೀನು ಭಗವದ್ಧಾಮಕ್ಕೆ ಬರೋದಕ್ಕೆ ಅವಕಾಶವನ್ನು ಕೂಡ ಕೊಡ್ತಾನೆ. 2 ದಾರಿ ಇದೆ. ಒಂದು ಭೌತಿಕದಲ್ಲೇ ನೀನು ಅದಂತೂ ಪ್ರಭುತ್ವ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಆ ಒಂದು ಭ್ರಮೆನಲ್ಲಿ ಬದುಕ್ತಾ ಇದ್ವಿ. ಆ ರೀತಿಯ ಭ್ರಮೆನಲ್ಲೇ ಬದುಕೊಂಡು ಇದ್ರ ಮೇಲೆ ನಾನು ಪ್ರಭುತ್ವವನ್ನು ನಡೆಸಬೇಕು ಅಂತ ನೀನು ಅದಕ್ಕೆ ತಕ್ಕಂಗೆ ಏನೇನು ಕೆಲಸಗಳು ಮಾಡಬೇಕೋ ಆ ರೀತಿ ಮಾಡ್ಕೊಂಡಿರುವಂಥ ಒಂದು ಜೀವನ ಇದೆ. ಇನ್ನೊಂದು ಏನು ಅಪ್ಪ ಅಂತಂದರೆ, ಇಲ್ಲ, ನಾನು ಭಗವಂತನ ಧಾಮಕ್ಕೆ ಹೋಗಬೇಕು, ಇದು ನನ್ನ ಜಾಗ ಅಲ್ಲ ಅಂತ ತಿಳ್ಕೊಂಡು ಭಗವದ್ಧಾಮಕ್ಕೆ ಹೋಗೋಕ್ಕೆ ಏನು ಮಾಡಬೇಕು ಆ ಕೆಲಸಗಳನ್ನು ಮಾಡೋದು. 2 ಥರ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ವಿಶ್ವ ಅಭಿವ್ಯಕ್ತಿಯ ವಿಸರ್ಜನೆಯ ನಂತರ ಬಹುಪಾಲು ಬದ್ಧಾತ್ಮರು ಮುಂದಿನ ಸೃಷ್ಟಿಯಲ್ಲಿ ಮತ್ತೆ ಹುಟ್ಟಲು ಯೋಗ ನಿದ್ರೆಯಲ್ಲಿ ಮಲಗಿರುವ ದೇವೋತ್ತಮ ಪುರುಷ ಮಹಾವಿಷ್ಣುವಿನ ಅಸ್ತಿತ್ವದಲ್ಲಿ ಲೀನರಾಗುತ್ತಾರೆ.
ಆದರೆ ವೇದ ಸಾಹಿತ್ಯದಲ್ಲಿನ ದಿವ್ಯ ಧ್ವನಿಯನ್ನು ಅನುಸರಿಸುವ ಬದ್ಧಾತ್ಮರಲ್ಲಿ ಕೆಲವರು ಮಾತ್ರ ಹಾಗೆ ಮರಳಿ ಭಗವದ್ಧಾಮಕ್ಕೆ ಹೋಗಲು ಸಮರ್ಥರಾಗುತ್ತಾರೆ ಮತ್ತು ಬದ್ಧವಾದ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನು ತ್ಯಜಿಸಿದ ನಂತರ ಆಧ್ಯಾತ್ಮಿಕ ಮತ್ತು ಮೂಲ ಶರೀರಗಳನ್ನು ಪಡೆಯಲು ಸಮರ್ಥರಾಗುತ್ತಾರೆ. ಈಗ ಇಲ್ಲಿ ನೀಟಾಗಿ ಗುರುಗಳು ಏನು ಮಾಡ್ತಾ ಇದ್ದಾರೆ, ವಿಶ್ವದ ಸೃಷ್ಟಿ ಯಾಕಾಗಿದೆ, ಏನಕ್ಕಾಗಿದೆ, ಹೇಗೆ ನಾವು ಭಗವದ್ಧಾಮಕ್ಕೆ ಮರಳಬಹುದು, ಈ ವಿಷಯದ ಬಗ್ಗೆ ಎಲ್ಲ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಆಯಿತಾ. ಇಲ್ಲಿ ಮೊದಲನೇ ಒಂದು ಪಾಯಿಂಟ್ ಏನಪ್ಪ ಅಂತಂದರೆ, 2 ರೀತಿಯ ಸೌಲಭ್ಯಗಳನ್ನು ಭಗವಂತ ಕೊಟ್ಟಿದ್ದಾನೆ. ಆರಿಸ್ಕೊಳ್ಳೋದು ನಮಗೆ ಬಿಟ್ಟಿದ್ದಾನೆ. ಆಯಿತಾ. ಒಂದು, ನಾವು ಈ ಒಂದು ಪ್ರಪಂಚಕ್ಕೆ ಒಡೆಯರು ಅಂತ ತಿಳ್ಕೊಂಡು ಅದು ಭ್ರಮೆನಲ್ಲಿರೋದು ನಾವು. ಆ ರೀತಿ ಭ್ರಮೆನಲ್ಲೇ ಇದ್ಕೊಂಡು ಇಲ್ಲೇ ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾ ಇರೋದು, ಹೋಗ್ತಾ ಇರೋದು. ಇದನ್ನಾದರೂ ಆರಿಸ್ಕೋಬೋದು. ಇಲ್ಲ, ಭಗವದ್ಧಾಮಕ್ಕೆ ನಾನು ಮರಳಿ ಹೋಗಬೇಕು ಅಂತ ಆಸೆಯನ್ನು ಇಟ್ಕೊಂಡು ಭಗವದ್ಧಾಮಕ್ಕೆ ಮರಳೋದಕ್ಕೆ ಏನು ಬೇಕೋ ಅದನ್ನು ಮಾಡೋದು. ಇದು 2 ಮಾಡಿದ್ದಾನೆ. ಇದು ಗೊತ್ತಾಯ್ತಲ್ವ ನಮಗೆ. ಈಗ ಯಾವಾಗ ವಿಶ್ವ ಅಭಿವ್ಯಕ್ತಿಯ ವಿಸರ್ಜನೆ ಆಗುತ್ತೋ, ಅಂದರೆ ಈಗ ನಾವು ಅದನ್ನು ಪ್ರಳಯ ಅಂತ ತಿಳ್ಕೊಳ್ಳೋಣ. ಪ್ರಳಯ ಆದಾಗ ಏನಾಗುತ್ತೆ, ಎಲ್ಲವೂ ಭಗವಂತನ ಒಳಗಡೆ ಹೋಗ್ಬಿಡತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಲ್ವಾ. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಬೇಕಾದಷ್ಟು ಜನ ಬದ್ಧಾತ್ಮರು ನಮ್ಮಂಥವರು ಮತ್ತೆ ಹುಟ್ಟಬೇಕಲ್ಲ ನಾವು ಮುಂದಿನ ಜನ್ಮ. ಯಾಕಂದರೆ ಇನ್ನೂ ನಮ್ಮಲ್ಲಿ ಆಸೆ ಆಕಾಂಕ್ಷೆಗಳು ಹೋಗಿಲ್ಲ, ಮುಕ್ತತೆಗೆ ಏನು ಬೇಕೋ ಅದನ್ನು ನಾವೇನೂ ಮಾಡಿಲ್ಲ. ಸೊ ನಾವು ಮತ್ತೆ ಹುಟ್ಟಬೇಕಾಗುತ್ತೆ. ಅದಕ್ಕೆ ಭಗವಂತ ಯೋಗನಿದ್ರೆಯಲ್ಲಿ ಮಲಗಿದಾನಲ್ಲ, ಅವನ ಒಳಗಡೆ ಹೋಗಿ ನಾವು ಕೂಡ ಸೇರ್ಕೊಳ್ತೀವಿ, ಅದರಲ್ಲಿ ಲೀನವಾಗ್ತೀವಿ. ಆದರೆ ಯಾರು ವೇದ ಸಾಹಿತ್ಯದಲ್ಲಿ ಇರುವಂಥ ದಿವ್ಯ ಧ್ವನಿಯನ್ನು ನೋಡಿ, ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ನಾವು ಓದ್ತಾ ಇದ್ದೀವಲ್ಲ ಭಾಗವತ, ಇದು ವೇದ ಸಾಹಿತ್ಯ, ಇದರಲ್ಲಿರೋದು ದಿವ್ಯ ಧ್ವನಿ. ಇದು ಸಾಮಾನ್ಯವಾದಂತಹ ಧ್ವನಿ ಅಲ್ಲ, ಇದು ದಿವ್ಯ. ದಿವ್ಯ ಅಂತಂದರೆ ಆ ಭಗವಂತನ ವಿಚಾರ, ಭಗವಂತನೇ ಶಬ್ದ ರೂಪದಲ್ಲಿ ಇದರಲ್ಲಿ ಇದ್ದಾನೆ, ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಆ ಧ್ವನಿಯನ್ನು ಯಾರು ಅನುಸರಣೆ ಮಾಡ್ತಾರೋ ನೋಡಿ, ಅದರಲ್ಲಿ ಏನೇನು ಹೇಳಿದಾರೋ ಅದರ ಪ್ರಕಾರ ಯಾರು ನಡ್ಕೊಳ್ತಾರೋ, ಆ ಅನುಸರಣೆ ಮಾಡುವಂಥ ಬದ್ಧಾತ್ಮರಲ್ಲಿ ಕೆಲವರಿಗೆ ಮಾತ್ರ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಚಾನ್ಸ್ ಸಿಗುತ್ತೆ. ಅಂದರೆ ಅಷ್ಟು ಸಾಮರ್ಥ್ಯ ಅವರಲ್ಲಿ ಬರುತ್ತೆ. ಮತ್ತು ಬದ್ಧವಾದಂತಹ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನು ಯಾವಾಗ ಅವರು ತ್ಯಾಗ ಮಾಡ್ತಾರೋ, ಅಂದರೆ ಸಾವು ಬರುತ್ತಲ್ಲ, ಅಂಥ ಸಮಯದಲ್ಲಿ ಈ ಎಲ್ಲ ಶರೀರಗಳನ್ನು ಬಿಟ್ಟು ಅವರು ಆಧ್ಯಾತ್ಮಿಕ ಶರೀರವನ್ನು ಪಡಿತಾರೆ. ಅದರಲ್ಲೂ ಮೂಲ ಶರೀರ ಅಂತಂದರೆ ಏನು, ನಾವು ಯಾರೋ ಆ ಶರೀರ. ಈಗ ನಾವು ಮಾಡ್ತಾ ಇರೋದು ಇಲ್ಲೆಲ್ಲ ನಮಗೆ ಒಂದು ಪನಿಷ್ಮೆಂಟ್ ಥರ. ಅಂದರೆ ನಾನು ಸಾಧನೆ ಮಾಡಿ ಮತ್ತೆ ನನ್ನ ಶರೀರವನ್ನು ನಾನು ಪಡ್ಕೊಳ್ತೀನಿ, ಆ ಒಂದು ಸಾಮರ್ಥ್ಯ ನಮಗೆ ಸಿಗುತ್ತೆ. ಜೀವಿಗಳು ಭಗವಂತನೊಂದಿಗೆ ತಮ್ಮ ಸಂಬಂಧವನ್ನು ಮರೆತಿರುವುದರಿಂದ ಭೌತಿಕ ಬದ್ಧ ಶರೀರಗಳು ಉಂಟಾಗುತ್ತವೆ. ವಿಶ್ವ ಅಭಿವ್ಯಕ್ತಿಯ ಸಮಯದಲ್ಲಿ ಭಗವಂತನು ತನ್ನ ನಾನಾ ಅವತಾರಗಳಲ್ಲಿ ದಯಾಪೂರ್ಣವಾಗಿ ಸಂಕಲನ ಮಾಡಿದ ಅಪೌರುಷೇಯ ಗ್ರಂಥಗಳ ಸಹಾಯದಿಂದ ಜೀವನದ ಮೂಲ ಸ್ಥಿತಿಯನ್ನು ಮತ್ತೆ ಪಡೆಯಲು ಬದ್ಧಾತ್ಮರಿಗೆ ಒಂದು ಅವಕಾಶವನ್ನು ನೀಡಲಾಗುತ್ತದೆ. ನೋಡಿ, ಈಗ ಜೀವಿಗಳೆಲ್ಲ ಭಗವಂತನ ಜೊತೆ ತಮಗಿರುವಂಥ ಒಂದು ಸಂಬಂಧವನ್ನು ಮರ್ತು ಹೋಗಿದ್ದಾರೆ. ಈಗ ಯಾರಿಗೆ ಬುದ್ಧಿಭ್ರಮಣೆ ಆಗಿರುತ್ತೋ, ತಾಯಿ ಜೊತೆ ತನ್ನ ಸಂಬಂಧ ಏನು ಮರ್ತು ಹೋಗಿರ್ತಾರೆ, ಅವ್ರ ತಾಯಿ ಅನ್ನೋದೇ ಅವನಿಗೆ ಮರ್ತು ಹೋಗಿರುತ್ತೆ, ತಂದೆ ಅನ್ನೋದು ಮರ್ತು ಹೋಗಿರುತ್ತೆ. ಆ ಒಂದು ಸ್ಟೇಜಲ್ಲಿ ನಾವಿದ್ದೀವಿ. ಬುದ್ಧಿಭ್ರಮಣೆ ಆಗಿದೆ ನಮಗೆ, ಮಾಯಾ ಪ್ರಪಂಚದ ಬುದ್ಧಿಭ್ರಮಣೆ ಆಗಿದೆ, ಇದರ ಕಡೆ ಆಕರ್ಷಣೆ ಬಂದ್ಬಿಟ್ಟಿದೆ. ನನ್ನ ಮೂಲ ಸಂಬಂಧ ಭಗವಂತನ ಜೊತೆ ಏನು, ಅದನ್ನೆಲ್ಲ ಮರ್ತು ಹೋಗಿದ್ದೀವಿ. ಅದಕ್ಕೆ ಈ ಶರೀರ ಭೌತಿಕ ಬದ್ಧ ಶರೀರ ನಮಗೆ ಸಿಕ್ಕಿದೆ. ಸೊ ಯಾವಾಗ ವಿಶ್ವ ಅಭಿವ್ಯಕ್ತಿಯ ಸಮಯ ಬರುತ್ತೋ ಆವಾಗ ಭಗವಂತ ಏನು ಮಾಡ್ತಾನೆ, ತನ್ನ ನಾನಾ ಅವತಾರಗಳಲ್ಲಿ, ಅಂದರೆ ಏನೇನು ಅವತಾರಗಳನ್ನು ತಗೊಂಡಿರ್ತಾನಲ್ಲ, ಆಗ ಏನೇನೆಲ್ಲ ಕೆಲಸಗಳನ್ನು ಮಾಡಿರ್ತಾನೋ ಆ ಸಂಕಲನವನ್ನೆಲ್ಲ ಮಾಡಿದಂಥ ಅಪೌರುಷೇಯ ಧರ್ಮಗ್ರಂಥಗಳ ಸಹಾಯದಿಂದ, ಅಂದರೆ ಈಗ ನಾವು ಮರ್ತು ಹೋಗಿದ್ದೀವಲ್ವ, ಅದನ್ನು ನೆನಪಿಸ್ಕೊಳ್ಳೋದು ಹೇಗೆ, ಅದಕ್ಕೆ ಅಂತಲೇ ಧರ್ಮಗ್ರಂಥಗಳನ್ನು ಕೊಟ್ಟಿದ್ದಾನೆ ಭಗವಂತ. ಇದನ್ನೆಲ್ಲ ನೀವು ಓದಿ ತಿಳ್ಕೊಳ್ಳಿ, ಆಗ ನಿಮಗೆ ನೀವು ಯಾರು ಅನ್ನೋದು ನೆನಪಿಗೆ ಬರುತ್ತೆ. ಆಮೇಲೆ ನಿಮಗೆ ನನ್ನ ಜೊತೆ ನಿಮ್ಮ ಸಂಬಂಧ ಏನು ಅನ್ನೋದು ಕೂಡ ನಿಮಗೆ ನೆನಪಿಗೆ ಬರುತ್ತೆ. ಸೊ ನಾವು ನಮ್ಮ ಮೂಲ ಸ್ಥಿತಿಯನ್ನು ಮತ್ತೆ ಪಡೆಯೋದಕ್ಕೆ ಒಂದು ಅವಕಾಶವನ್ನು ಬದ್ಧಾತ್ಮರಿಗೋಸ್ಕರ ಭಗವಂತ ಕರುಣೆ ಇಟ್ಟು ಕೊಟ್ಟಿದ್ದಾನೆ.
ನೋಡಿ, ಅವನೇ ಸೃಷ್ಟಿ ಮಾಡಿದ್ದಾನೆ ಜಗತ್ತನ್ನು, ಅವನೇ ಇದರಲ್ಲಿ ನಮ್ಮನ್ನು ತೊಗೊಂಬಂದು ಬಿಟ್ಟಿದ್ದಾನೆ, ಅವನೇ ಮತ್ತೆ ಮರಳಿ ಬರೋದಕ್ಕೆ ಏನು ಮಾಡಬೇಕೋ ಅದನ್ನೂ ಕೊಟ್ಟಿದ್ದಾನೆ. ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ, ನಾವು ಮಾಡೋದಿಲ್ಲ ಅಷ್ಟೇ. ಎಲ್ಲ ಭಗವಂತನೇ ಮಾಡೋದು. ಆ ಒಂದು ಸಾಧನೆ ಒಂಚೂರು ಮಾಡಬೇಕಲ್ಲ, ಅದನ್ನು ಮಾತ್ರ ನಾವು ಮಾಡೋದಿಲ್ಲ. ಇನ್ನು ಅದನ್ನೂ ಭಗವಂತನೇ ಮಾಡಿಕೊಡ್ಬೇಕಷ್ಟೇ ನಮಗೆ. ಅಷ್ಟೊಂದು ಸೋಂಬೇರಿಗಳು ನಾವು, ಆಯಿತಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಅವತಾರಗಳನ್ನು ತಗೊಂಡು ಲೀಲೆಗಳನ್ನೆಲ್ಲ ಮಾಡಿರ್ತಾನಲ್ಲ, ಅದೆಲ್ಲ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿದೆ. ಅದನ್ನೆಲ್ಲ ನಾವು ಓದಿದಾಗ ಕೇಳಿದಾಗ ಅದು ನಮಗೆ ಸ್ಮರಣೆಗೆ ಬರುತ್ತೆ. ಈಗ ಬುದ್ಧಿಭ್ರಮಣೆ ಆಗಿರೋನಿಗೆ ಅವನು ಎಲ್ಲೆಲ್ಲಿ ಓಡಾಡ್ತಾ ಇದ್ನೋ ಆ ಜಾಗಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಯಾಕೆ? ಅದನ್ನೆಲ್ಲ ನೋಡಿದಾಗಾದರೂ ಅವನಿಗೆ ನೆನಪು ಬರುತ್ತೇನೋ ಅಂತಂದ್ಬಿಟ್ಟು ಆ ಕೆಲಸ ಈ ಧರ್ಮಗ್ರಂಥಗಳು ಮಾಡುತ್ತೆ. ಅಂತಹ ದಿವ್ಯ ಸಾಹಿತ್ಯವನ್ನು ಓದುವುದು ಮತ್ತು ಕೇಳುವುದರಿಂದ ಭೌತಿಕ ಜೀವನದ ಬದ್ಧ ಸ್ಥಿತಿಯಲ್ಲೂ ಕೂಡ ಮುಕ್ತಿ ಪಡೆಯಲು ಸಹಾಯಕವಾಗುತ್ತದೆ. ಯಾಕೆ ನಾವು ಪ್ರತಿದಿನ ಓದಬೇಕು, ಕೇಳಬೇಕು ಅಂತ ನಾವು ಪದೇ 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 ಹೇಳ್ತಾ ಇರ್ತೀವಿ ಅಂತಂದರೆ, ಅದನ್ನು ಓದೋದ್ರಿಂದ ಮತ್ತು ಕೇಳೋದ್ರಿಂದಾನೇ ಈಗ ನಾವು ಬದ್ಧ ಸ್ಥಿತಿಯಲ್ಲಿದ್ದೀವಿ. ನಾವೆಲ್ಲ ಪ್ಯೂರ್ ಆಗಿಬಿಟ್ಟು ಚೆನ್ನಾಗಿ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಆಮೇಲೆ ನಮಗೆ ಭಾಗವತವನ್ನು ಕೂತ್ಕೊಂಡು ಓದೋಣ ಅಂತಂದರೆ ಆಗಲ್ಲ. ಇದಿರೋದೇ ನಮ್ಮನ್ನು ಪ್ಯೂರಿಫೈ ಮಾಡೋದಕ್ಕೆ. ಅದಕ್ಕೆ ನಾನು ಎಷ್ಟೋ ಸರಿ ಹೇಳ್ತೀನಿ ನೋಡಿ, ಶ್ಲೋಕ ಬರುತ್ತೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ. ಯಾಕಂದರೆ ಎಲ್ಲ ಪರ್ಫೆಕ್ಟ್ ಆಗಿ ಆಮೇಲೆ ನಾವು ಓದ್ತೀವಿ ಅಂತಂದರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾವು ಓದ್ತಾ ಆ ಪ್ಯೂರಿಫಿಕೇಷನ್ ಆಗ್ತಾ 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 ಏನಾಗುತ್ತೆ, ತಂತಾನಾಗಿ ನಮಗೆಲ್ಲ ಬರ್ತಾ ಹೋಗುತ್ತೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಪ್ರಯತ್ನನೇ ಮಾಡದೆ ಸುಮ್ಮನೆ ಕೂತ್ಕೊಂಡು ಒಂದು ಕಡೆ ನನಗೆ ಬರಲ್ಲ ಅಂತಿದ್ರೆ ಬರುತ್ತಾ? ಇಲ್ಲ. ತೊದಲು ನುಡಿ ಅಲ್ವಾ, ನಮಗೆ ಗೊತ್ತಿಲ್ಲದೆ ನಾವು ಓದೋದಾಗಿರ್ಬೋದು, ಪಠನೆ ಮಾಡೋದಾಗಿರ್ಬೋದು, ಇದೆಲ್ಲ ತೊದಲು ನುಡಿ ಭಗವಂತನಿಗೆ. ಭಗವಂತನನ್ನು ನೋಡಿ ಹೆದರ್ಕೋಬಾರ್ದು, ನಾವು ಪ್ರೀತಿಸಬೇಕು. ನಮ್ಮ ತಾಯಿಯನ್ನು ನಾವು ಎಷ್ಟು ಪ್ರೀತಿಯಿಂದ ನೋಡ್ತೀವೋ ಆ ರೀತಿ ನೋಡಬೇಕು. ಆ ಭಗವಂತನೂ ಅಷ್ಟೇ ನಮ್ಮನ್ನು ಚಿಕ್ಕ ಮಗು ಥರ ನೋಡ್ತಾನೆ. ಯಾಕಂದರೆ ಏನೂ ಗೊತ್ತಿಲ್ಲ, ಬದ್ಧ ಜೀವನದಲ್ಲಿ ಮುಳುಗಿರುವಂಥವ್ರು ನಾವು. ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಅಂತ ಅವ್ನು ಖುಷಿ ಪಡ್ತಾನೆ, ನನ್ನ ಕಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು. ಆಮೇಲೆ ನಮ್ಮ ಶ್ರದ್ಧೆ, ನಾವು ಅವನ ಮೇಲೆ ಇಟ್ಟಿರುವಂಥ ನಂಬಿಕೆ ಮತ್ತು ನಮ್ಮಲ್ಲಿರುವಂಥ ಒಂದು ಕಾತುರತೆ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ನೋಡ್ತಾನೆ ಅವನು. ಆಮೇಲೆ ಕೈ ಕೊಟ್ಟು ನಮ್ಮನ್ನು ಮೇಲೆ ಎಳ್ಕೊಳ್ತಾನೆ. ಆ ಕೆಲಸವನ್ನು ಅವನು ಮಾಡ್ತಾನೆ. ಅದಕ್ಕೆ ಯಾವುದಕ್ಕೂ ಹೆದರ್ಕೋಬಾರ್ದು. ನಾವು ಧೈರ್ಯವಾಗಿ ಪ್ರೀತಿಯಿಂದ ಭಗವಂತನಿಗೋಸ್ಕರ ನಾವು ಆ ಒಂದು ಶ್ಲೋಕಗಳನ್ನು ಹೇಳೋದಾಗಿರ್ಬೋದು, ಭಜನೆಗಳನ್ನು ಮಾಡೋದಾಗಿರ್ಬೋದು, ಧರ್ಮಗ್ರಂಥಗಳನ್ನು ಓದೋದಾಗಿರ್ಬೋದು. ಯಾಕಂದರೆ ಎಲ್ಲ ಪ್ಯೂರಿಫೈ ಆಗೋಗಿರೋರಿಗೆ ಧರ್ಮಗ್ರಂಥಗಳು ಬೇಕಾಗಿಲ್ಲ. ಯಾರು ಬದ್ಧ ಸ್ಥಿತಿಯಲ್ಲಿ ಇರ್ತಾರೋ ಅವರಿಗೆ ಬೇಕಾಗಿರೋದು, ಅವರು ಓದ್ತಾ ಪ್ಯೂರಿಫೈ ಆಗಬೇಕು, ನಾವು ಶುದ್ಧರಾಗೋದಲ್ವಾ. ಅದಕ್ಕೋಸ್ಕರ ಈ ಗಂಗೆ ಏನು ಮಾಡ್ತಾಳೆ, ನಾವು ಅದರಲ್ಲಿ ಮುಳುಗಿ ಹಾಕಿದ ತಕ್ಷಣವೇ ನಮ್ಮನ್ನೆಲ್ಲ ಶುದ್ಧ ಮಾಡುವಂಥ ಕೆಲಸ ಅವಳು ಮಾಡ್ತಾಳೆ, ಆಯಿತಾ. ಅದಕ್ಕೆ ನಾವು ಪರ್ಫೆಕ್ಟ್ ಆದಮೇಲೆ ಎಲ್ಲ ಮಾಡಬೇಕು ಅನ್ನೋದು ಸರಿಯಲ್ಲ. ನಾವು ಮಾಡ್ತಾ ನಾವು ಪರ್ಫೆಕ್ಟ್ ಆಗೋದು ಸರಿಯಾದ ರೀತಿ. ಈಗ ನಾವು ಯಾವಾಗ ಇದನ್ನು ಓದ್ತೀವೋ ಕೇಳ್ತೀವೋ ಆಗ ನಾವು ಯಾವ ಸ್ಥಿತಿಯಲ್ಲಿದ್ದೀವೋ, ಈಗ ಬದ್ಧ ಸ್ಥಿತಿಯಲ್ಲಿದ್ದೀವಲ್ವ, ಆಮೇಲೆ ನಾವು ಮುಕ್ತಿ ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಎಲ್ಲ ವೈದಿಕ ಸಾಹಿತ್ಯ ಗ್ರಂಥಗಳು ದೇವೋತ್ತಮ ಪುರುಷನ ಭಕ್ತಿ ಸೇವೆಯ ಗುರಿ ಹೊಂದಿವೆ ಮತ್ತು ವ್ಯಕ್ತಿಯು ಈ ಹಂತದಲ್ಲಿ ಬಂದು ನಿಂತ ಕೂಡಲೇ ಅವನು ಬದ್ಧ ಜೀವನದಿಂದ ಬಿಡುಗಡೆಗೊಳ್ಳುತ್ತಾನೆ. ನೋಡಿ, ನಮ್ಮ ಸಾಹಿತ್ಯಗಳು, ವೇದ ಸಾಹಿತ್ಯಗಳಿದೆಯಲ್ಲ, ಅವೆಲ್ಲ ಇರೋದು ನಾವು ಭಕ್ತಿಯನ್ನು ಮಾಡಲಿ ಅಂತ, ಅದನ್ನು ನಾವು ತಿಳ್ಕೊಳ್ಳಿ ಅಂತಂದ್ಬಿಟ್ಟು. ಅಂದರೆ ಏನು, ಭಗವಂತನ ಭಕ್ತಿನೇ ಗುರಿ. ಆ ಒಂದು ಹಂತದಲ್ಲಿ ಬಂದು ನಾವು ನಿಂತಾಗ ಬದ್ಧ ಜೀವನದಿಂದ ನಾವು ಬಿಡುಗಡೆಯನ್ನು ಪಡ್ಕೊಳ್ತೀವಿ. ಭೌತಿಕ ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳು ಕೇವಲ ಬದ್ಧಾತ್ಮನ ಅಜ್ಞಾನದ ಕಾರಣದಿಂದ ಆಗಿವೆ. ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ಸ್ಥಿರನಾದ ಕೂಡಲೇ ಬದ್ಧ ಸ್ಥಿತಿಯಿಂದ ಬಿಡುಗಡೆ ಪಡೆಯಲು ಅರ್ಹನಾಗುತ್ತಾನೆ. ಈಗ ನಮಗೆ ಈ ಭೌತಿಕ ಶರೀರ ಸಿಕ್ಕಿರೋದು, ಅದರೊಳಗಡೆ ಇರುವಂಥ ಸೂಕ್ಷ್ಮ ರೂಪ ಆಗಿರ್ಬೋದು, ಇದೆಲ್ಲ ಸಿಕ್ಕಿರೋದು ಯಾಕೆ ಅಂತಂದರೆ ಅಜ್ಞಾನದ ಕಾರಣದಿಂದ. ಯಾವಾಗ ಒಬ್ಬ ಭಗವಂತನ ಭಕ್ತಿಯಲ್ಲಿ ಮುಳುಗೋದಕ್ಕೆ ಶುರುವಾಗ್ತಾನೋ, ಅದರಲ್ಲೇ ಸ್ಥಿರನಾಗ್ತಾನೋ, ಅವನನ್ನು ಯಾರು ಏನು ಮಾಡೋದಕ್ಕಾಗಲ್ಲ ಅಂಥ ಒಂದು ಸ್ಟೇಜಿಗೆ ಬಂದುಬಿಡ್ತಾನೋ, ಅದು ನಿಜವಾಗ್ಲೂ ಬದ್ಧ ಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಅವನು ಅರ್ಹನಾಗ್ತಾನೆ ಅಂತ ಹೇಳೋದು. ಈ ಭಕ್ತಿ ಸೇವೆಯು ಸಕಲ ಆಹ್ಲಾದಕರ ರಸಗಳ
ಮೂಲನಾಗಿರುವ ಭಗವಂತನಿಗೆ ದಿವ್ಯಾಕರ್ಷಣೆಯಾಗಿದೆ. ಪ್ರತಿಯೊಬ್ಬನೂ ರಸಸುಖದ ಸ್ವಲ್ಪ ಆನಂದಕ್ಕಾಗಿ ಆಶಿಸುತ್ತಾನೆ, ಆದರೆ ಸಕಲ ಆಕರ್ಷಣೆಯ ಪರಮ ಮೂಲವನ್ನು ತಿಳಿದಿಲ್ಲ. ಅಂದರೆ ಈ ಒಂದು ಭಕ್ತಿ ಮಾಡ್ತೀವಲ್ವ ನಾವು, ಅದು ಎಲ್ಲ ರಸಗಳ ಮೂಲನಾಗಿರುವಂಥ ಭಗವಂತನಿಗೆ ದಿವ್ಯಾಕರ್ಷಣೆ. ಅವನಿಗೆ ಆಕರ್ಷಣೆ ಮಾಡುವಂಥದ್ದು ಯಾವುದು ಅಂದರೆ ಭಕ್ತಿ. ಪ್ರತಿಯೊಬ್ಬನೂ ಕೂಡ ಅದು ಯಾವುದೇ ಜೀವಿ ಆಗಿರ್ಬೋದು ರಸಸುಖದ ಸ್ವಲ್ಪ ಆನಂದವನ್ನು ಆಶಿಸ್ತಾನೆ. ಅಂದರೆ ಈಗ ನಾವು ಈ ಜಗತ್ತಲ್ಲಿ ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಏನೋ ಒಂದು ರಸವನ್ನು ಪಡೆಯೋದಕ್ಕೆ ತಾನೇ ಮಾಡ್ತೀವಿ. ಸಂತೋಷ ಅನ್ನೋದು ಒಂದು ರಸ ಅಲ್ವಾ. ಒಂದೊಂದನ್ನು ಕೂಡ ನಾವು ಯಾಕೆ ಮಾಡ್ತೀವಿ, ನನಗೇನೋ ಒಂದು ಸಂತೋಷ ಸಿಗುತ್ತೆ, ಆನಂದ ಸಿಗುತ್ತೆ, ಈ ರೀತಿ ತಾನೇ ನಾವು ಮಾಡ್ತೀವಿ. ಆದರೆ ಎಲ್ಲ ಆಕರ್ಷಣೆಯ ಪರಮ ಮೂಲ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ರಸೋ ವೈಸ ರಸಂ ಹ್ಯೇವಾಯಂ ಲಬ್ಧ್ಯಾನಂದಿ ಭವತಿ ಅಂದ್ರೇನು, ವೇದ ಮಂತ್ರಗಳು ಪ್ರತಿಯೊಬ್ಬನಿಗೂ ಸಕಲಾನಂದಗಳ ಪರಮ ಮೂಲನ ಬಗ್ಗೆ ತಿಳಿಸುತ್ತೆ. ಅಂದರೆ ಎಲ್ಲ ಆನಂದಗಳ ಮೂಲ ಪರಮ ಮೂಲ ಯಾರು ಅಂತ ನಮಗೆ ವೇದ ಮಂತ್ರಗಳು ತಿಳಿಸ್ಕೊಡುತ್ತೆ. ದೇವೋತ್ತಮ ಪುರುಷನು ಸಕಲಾನಂದಗಳ ಅಪರಿಮಿತ ಮೂಲ ಉಗಮ ಸ್ಥಾನವಾಗಿದ್ದಾನೆ. ಶ್ರೀಮದ್ ಭಾಗವತದಂತಹ ದಿವ್ಯ ಸಾಹಿತ್ಯದ ಮೂಲಕ ಈ ವಿಷಯವನ್ನು ತಿಳಿಯುವ ಭಾಗ್ಯಶಾಲಿಯಾದವನು ಭಗವದ್ಧಾಮದಲ್ಲಿ ತಕ್ಕ ತನ್ನ ಸ್ಥಾನವನ್ನು ಪಡೆದು ಶಾಶ್ವತವಾಗಿ ಮುಕ್ತನಾಗುತ್ತಾನೆ. ಈಗ ವೇದಗಳಲ್ಲಿ ಏನಿದೆ ಅಂದರೆ ಎಲ್ಲ ರಸಗಳ ಮೂಲ ಆಕರ ಕೊಡುವಂಥವನು ಯಾರೋ ಅವನು ಎಲ್ಲಿದ್ದಾನೆ, ಏನು, ಅವನ ಬಗ್ಗೆ ನಮಗೆಲ್ಲವನ್ನ ವೇದ ಮಂತ್ರಗಳು ತಿಳಿಸುತ್ತೆ. ಯಾರು ಭಗವಂತ ದೇವೋತ್ತಮ ಪುರುಷ ಇದ್ದಾನಲ್ಲ, ಅವನೇ ಎಲ್ಲ ಆನಂದಗಳ ಅಪರಿಮಿತ ಮೂಲ ಉಗಮ ಸ್ಥಾನ. ಅದರಲ್ಲಿ ಒಂದು ಪರಿಮಿತಿ ಅಂದರೆ ಲಿಮಿಟ್ ಅನ್ನೋದೇ ಇಲ್ಲ. ಅನ್ಲಿಮಿಟೆಡ್ ಅಂತ ಹೇಳ್ತೀವಲ್ವ, ಎಷ್ಟು ಬೇಕಾದರೂ ನೀವು ತಗೊಳ್ತಾ ಇರಿ ಆನಂದ, ಅದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಸೊ ಶ್ರೀಮದ್ ಭಾಗವತದಂತಹ ದಿವ್ಯ ಸಾಹಿತ್ಯದ ಮೂಲಕ ಈ ಒಂದು ವಿಷಯವನ್ನು ಎಲ್ಲ ನಾವು ಏನೇನು ಇಷ್ಟೊತ್ತು ಮಾತಾಡಿದ್ವೋ ಆ ಎಲ್ಲ ವಿಷಯಗಳು ಕೂಡ ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಅಂಥದ್ದನ್ನು ಕೇಳಿ ತಿಳ್ಕೊಳ್ಳುವಂಥ ಭಾಗ್ಯಶಾಲಿಯಾಗಿರುವಂಥವನು ಭಗವದ್ಧಾಮದಲ್ಲಿ ತನ್ನ ನಿಜ ಸ್ಥಾನ ಏನಿರುತ್ತೋ, ನಾವು ಇಲ್ಲಿವರೆಗೂ ಏನು ಮರೆತು ಇಲ್ಲಿ ಇದೀವೋ ಆ ನಮ್ಮ ಮೂಲ ಸ್ಥಾನ ಏನಿದೆಯೋ ತಿಳ್ಕೊಂಡು ಅಲ್ಲಿ ನಾವು ಹೋಗೋದಕ್ಕೆ ಅರ್ಹತೆಯನ್ನು ಪಡಿತೀವಿ, ಶಾಶ್ವತವಾಗಿ ನಾವು ಮುಕ್ತರಾಗ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗೆ ಕೆಲವೊಂದು ಮಟ್ಟಿಗೆ ಭಗವಂತನ ಭಕ್ತಿ ಮತ್ತು ಏನು ಮಾಡಬೇಕು, ಯಾಕೆ ನಾವು ಈ ಪ್ರಪಂಚಕ್ಕೆ ಬಂದಿದ್ದೀವಿ, ಇಲ್ಲಿಂದ ನಾವು ಏನು ಮಾಡೋದಕ್ಕೋಸ್ಕರ ಬಂದಿದ್ದೀವಿ, ಮನುಷ್ಯ ಜನ್ಮ ನಮ್ಗೆ ಯಾಕೆ ಸಿಕ್ಕಿದೆ, ಇದು ಕೆಲವೊಂದು ವಿಚಾರಗಳೆಲ್ಲ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.